ಬನ್ನಿ ನಮ್ಮ ಮೊದಲನೇ ಪಯಣ SRS ಹಿಲ್ಸ್. ಅಂತೂ ಇಂತೂ ಪೆಟ್ರೋಲ್ ಹಾಕ್ಸಾಯಿತು. ನಮ್ಮ ಹೊಸ ಗಾಡಿ ಇದು, ನಮ್ಮ ಶ್ರೀಮಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ಇದೇ ಮೊದಲನೇ ಟ್ರಿಪ್ಪು. ಬನ್ನಿ ಹೇಗಿರುತ್ತೆ ಇವತ್ತಿನ ಜರ್ನಿ ನೋಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ. ಆಲ್ರೆಡಿ ಕೆಂಗೇರಿಗೆ ಬಂದಿದ್ದೀವಿ, ನೋಡೋಣ ಮುಂದೆ ಹೇಗೋಗುತ್ತೆ, ಹೇಗಿರುತ್ತೆ ನಮ್ಮ ಜರ್ನಿ ಅಂತ ನೋಡೋಣ. ಹೊಸ ಹೈವೇ ರೋಡು, ಆದರೆ ಟೂ ವೀಲರ್ಗೆ ಎಂಟ್ರಿ ಇಲ್ಲ, ಅದಕ್ಕೆ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು, ಹೌದಲ್ವಾ? ಅಷ್ಟೇ. ಮಾರನೆಯಿಂದ ತಿಂಡಿ ತಿಂದಿಲ್ಲ. ಬನ್ನಿ, ಇಲ್ಲಿ ಪಲ್ಲವಿ ಹೋಟೆಲ್ ಇದೆಯಲ್ಲ, ಇಲ್ಲಿ ತಿಂಡಿ ತಿನ್ನೋಣ. ಚೆನ್ನಾಗಿರುತ್ತೆ ತಿಂಡಿ ಇಲ್ಲಿ, ಕಾಸ್ಟ್ಲಿ ಏನಿರಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿಲ್ಲ. ಹೋಗ್ತಾ ಇರೋದು ಬೆಟ್ಟಕ್ಕೆ, ರೇವಣಸಿದ್ದೇಶ್ವರ ಅಲ್ವಾ, ಅದಕ್ಕೆ ನಾನ್ ವೆಜ್ ವೆಜ್ ಎರಡೂ ಇದೆ ಹೋಟೆಲಲ್ಲಿ. ಅದಕ್ಕೆ ಊಟ ಮಾಡಿಲ್ಲ, ಬೇಡ ಮುಂದೆ ಎಲ್ಲರೂ ತಿನ್ನೋಣ ಅಂದ್ಕೊಂಡು ರಿಟರ್ನ್ ಬಂದ್ಬಿಟ್ವಿ. ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ. ಹೇಳಬೇಕು ಅಂದರೆ ಮೇನ್ ಹೈವೇ ರೋಡ್ಗಿಂತ ಸರ್ವಿಸ್ ರೋಡೇ ಚೆನ್ನಾಗಿದೆ, ಖಾಲಿ ಇದೆ, ಆರಾಮಾಗಿ ಬೇಗ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋಗ್ತಾ ಇದ್ದೀವಿ, ಎಷ್ಟು ಹೊತ್ತು ಹೋಗಿ ರೀಚ್ ಆಗ್ತೀವಿ ಅಂತ ನೋಡೋಣ. ಆದರೆ SRS ಬೆಟ್ಟ ಅಲ್ವಾ, ಸೊ ಬೇಗ ಹೋಗ್ತೀವಿ ಅಂತ ಅನಿಸುತ್ತೆ, ನೋಡೋಣ. ಬಟ್ ನೋಡಿ, ಒಂದು ಕಾರ್ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ. ಇವ್ರುಗಳು ಸ್ಪೀಡಾಗಿ ಹೋಗ್ತಾರೆ, ಆದರೆ ಬೇರೆಯವ್ರಿಗೆ ಪ್ರಾಬ್ಲಮ್ ತಂದಿರ್ತಾರೆ. ಸೊ ಆಲ್ರೆಡಿ ರಾಮನಗರ ರೀಚ್ ಆಗಿದ್ದೀವಿ. ಆಲ್ರೆಡಿ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇದೆ ನೋಡಿ. ಈಗ ನಾವು ನೋಡ್ತಾ ಇರೋದು ಇಲ್ಲಿ ರಾಮದೇವ್ರ ಬೆಟ್ಟ. ಇದು ಮೈಸೂರು ರೋಡ್ ನಾವು ಹೋಗ್ತಾ ಇರೋದು, ಹೈವೇ ಎಲ್ಲ, ಅಲ್ಲಿ ರಾಮದೇವ್ರ ಬೆಟ್ಟ ಅಲ್ಲಿ ಕಾಣಿಸ್ತಾ ಇರೋದು. ಇದು ರಾಮನಗರ ಒಳಗಡೆ ಹೋಗ್ತಾ ಇರೋದು, ನಾವು ಸಿಟಿ ಒಳಗೆ ಹೋಗ್ತಾ ಇರೋದು. ಆದ್ದರಿಂದ ನಾವು ಈ ಕಡೆ ಹೋಗ್ತೀವಿ, ಹೈವೇಯಿಂದ ಆ ಕಡೆ ಹೋಗುತ್ತೆ. ಆ ಹೈವೇ ಮೇಲಿಂದ ಹೋಗಬೇಕಾಗುತ್ತೆ ರಾಮದೇವ್ರ ಬೆಟ್ಟಕ್ಕೆ. ಮೋಡ ಕವಿದ ವಾತಾವರಣ ರಾಮನಗರದಲ್ಲಿ. ಸದ್ಯಕ್ಕೆ ಬೆಟ್ಟಕ್ಕೆ ಹೋಗಿ ರಿಟರ್ನ್ ಬರೋಗಂಟ ಬೆಟ್ಟ ಇಳಿಯೋವರೆಗೂ ಮಳೆ ಬರಲಿಲ್ಲ ಅಂದರೆ ಸಾಕು ಅಂತ ಅನಿಸುತ್ತೆ. ಯಾಕೆ ನಾವು ಬಂದಿರೋದು ಬೆಂಗಳೂರಿಂದ, ವೇಸ್ಟ್ ಆಗಿಬಿಡುತ್ತೆ ಮೇಲೆ ಬಂದಿರೋದು ಇಲ್ಲಿಗೆ. ಇದು ಸ್ಟ್ಯಾಚು ಕಾಣಿಸ್ತಾ ಇರೋದು ರಾಮದೇವರ ಬೆಟ್ಟಕ್ಕೆ ಹೋಗೋ ಎಂಟ್ರೆನ್ಸು. ಈ ಆಂಜನೇಯ ಸ್ಟ್ಯಾಚು ಇದೆಯಲ್ಲ, ಇದ್ರೊಳಗಡೆಯಿಂದ ಹೋಗಬೇಕು ರಾಮದೇವ್ರ ಬೆಟ್ಟಕ್ಕೆ. ಇಲ್ಲಿಂದ ಹೋದರೆ ಬೆಟ್ಟ ಸಿಗುತ್ತೆ. ಸೊ ಮಧ್ಯಾಹ್ನ ಆಯಿತು, ತಿಂಡಿ ಬೇಡ, ಊಟ ಟೈಮ್, ಬನ್ನಿ ಊಟ ಮಾಡೋಣ. 100 ರೂಪಾಯಿ ಊಟ. 3 ಪೂರಿ ಇದೆ, ರೈಸ್ ಇದೆ, ಪಾಯಸ ಇದೆ, ಒಂಥರ ಪಲ್ಯ ಇದೆ. ಅದನ್ನು ಬಿಟ್ಟರೆ ಪೂರಿಗೆ ಸಾಗು ಇದೆ, ಮಾಮೂಲಿ ಅನ್ನ ಸಾಂಬಾರು, ರಸಮ್ಮು, ಮಜ್ಜಿಗೆ. ಇಷ್ಟಕ್ಕೆ 100 ರೂಪಾಯಿ. ಊಟ ಆಯಿತು, ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತು, ಓಕೆ ಕೊಡ್ಬೋದು ಅಂತ ಅನ್ನಿಸ್ತು. 100 ರೂಪಾಯಿ. ಬನ್ನಿ ನಮ್ಮ ಪಯಣ ಮುಂದುವರ್ಸೋಣ. ಇದೇ ರೇಷ್ಮೆ ಮಾರುಕಟ್ಟೆ, ಏಷ್ಯಾದ ನಂಬರ್ 1 ದೊಡ್ಡದ್ದು ರೇಷ್ಮೆ ಮಾರುಕಟ್ಟೆ ರಾಮನಗರ. ಏಷ್ಯಾ ನಂಬರ್ 1 ಇದು ರಾಮನಗರ ಶಾನ್ ಚಿತ್ರಮಂದಿರ ಇದು. ಓಕೆ, ಇವಾಗ ನಾವು ಹೋಗ್ತಾ ಇದ್ದೀವಿ ಹಾರೋಹಳ್ಳಿ ಕಡೆಗೆ. ಸ್ಟ್ರೈಟ್ ಹೋದರೆ ಚನ್ನಪಟ್ಟಣ, ಈ ಕಡೆ ಹೋದರೆ ಹಾರೋಹಳ್ಳಿ ಕನಕಪುರ ರೋಡ್ ಹೋಗ್ತೀವಿ. ಈ ರೋಡಲ್ಲೇ SRS ಬೆಟ್ಟ ಬರೋದು. ಸೊ ಹೋಗೋಣ. ಇಲ್ಲೊಂದು ರೈಲ್ವೆ ಬ್ರಿಡ್ಜ್ ಇದೆ, ರೈಲ್ವೆ ಬ್ರಿಡ್ಜ್ ದಾಟಿ ಮುಂದೆ ಹೋಗಬೇಕು. ಇದೇ ಆ ರೈಲ್ವೆ ಬ್ರಿಡ್ಜು, ಬಂದಿದ್ದೀವಿ ನೋಡಿ. ರಾಮನಗರ ಎಂಟ್ರಿ ಆದರೆ ಸುತ್ತ ಎಲ್ಲಿ ನೋಡಿದ್ರೂ ಬೆಟ್ಟ ಗುಡ್ಡಗಳೇ ಇರುತ್ತೆ. ಇದನ್ನು ಬೆಟ್ಟ ಗುಡ್ಡಗಳ ನಾಡು ಅಂತಲೂ ಕೂಡ ಅಂತಾರೆ. ಇಲ್ಲಿ ರೇಷ್ಮೆ ಜಾಸ್ತಿ ಬೆಳೆಯೋದ್ರಿಂದ ಜಾಸ್ತಿ ರೇಷ್ಮೆ ನಾಡು ರಾಮನಗರ ಅಂತ ಹೆಸರು ಬಂದಿದೆ. ಇಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ದೂರದಲ್ಲಿ, ಅದೇ SRS ಬೆಟ್ಟ. ಈಗ ಬಂದಿದ್ದೀವಿ, ರೀಚ್ ಆಗಿದ್ದೀವಿ ನೋಡಿ. ಇದೇ SRS ಹಿಲ್. ಇಲ್ಲಿನ ಕೆಳಗಡೆ ಬೈಕ್ ಪಾರ್ಕ್ ಮಾಡಿ ಮೇಲ್ಗಡೆವರೆಗೂ ನಡ್ಕೊಂಡು ಹೋಗಬೇಕು, ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಬೆಟ್ಟದ ಹತ್ತತ್ರ ಬಂದಿದ್ದೀವಿ. నేను ಬೆಟ್ಟದ ಪಕ್ಕದಲ್ಲೇ ರೋಡ್ ಇದೆ ನೋಡಿ, ಇಲ್ಲಿ ಇದೆ. ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ ಮಾಡಿದಾರಲ್ಲ, ಆ ರೋಡಾಗಿ ಹೋಗ್ಬೇಕು ನಾವು ನಡ್ಕೊಂಡು ಬೆಟ್ಟದ ಮೇಲ್ಗಡೆ ಬಿಸಿಲು ಮಳೆ ಅಂತ ಬರುತ್ತೆ ಅಂತೇಳಿ ಮೇಲ್ಗಡೆ ಚಾವಣಿಗಳು ಹಾಕಿದ್ದಾರೆ. ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಗಂಟನೂ ಇದೆ ಚಾವಣಿ. ಹೋಗಿ ನೋಡೋಣ ಬನ್ನಿ. ಅಂತೂ ಇಂತೂ ಬೆಟ್ಟ ರೀಚ್ ಆದ್ವಿ. ಇದೇ ಬೆಟ್ಟದ ಎಂಟ್ರೆನ್ಸು. ಇಲ್ಲಿ ಒಳಗಡೆ ಹೋಗ್ಬೇಕು, ಮೇಲ್ಗಡೆ ಇದೆ ಪಾರ್ಕಿಂಗು. ಒಳಗಡೆಯಿಂದ ಇನ್ನೇನು ಬಂಡೆ ಹತ್ರ ಇದೆ ಪಾರ್ಕಿಂಗು. ಹೋಗೋಣ ಒಳಗಡೆ. ಹೇಗಿದೆ ನೋಡಿ, ಇದು ಮೊದಲನೇ ವ್ಯೂ ಎಂಟ್ರೆನ್ಸ್. ಇದು ಬೆಟ್ಟ ನೋಡಿ ಎಷ್ಟು ದೊಡ್ಡದಿದೆ, ಕಲ್ಲು ಬಂಡೆ.
ಏನು ಬೆಟ್ಟದ ಗೇಟಿಂದ ಒಂದು 100 ಮೀಟ್ರ್ ದೂರ ಅಷ್ಟೇ ಪಾರ್ಕಿಂಗ್ ಇರೋದು, ಗಾಡಿ ಪಾರ್ಕಿಂಗ್ ಮಾಡ್ಬೋದು. ಅಲ್ಲಿ ಮೇಲ್ಗಡೆ ಇದೆ, ಬನ್ನಿ ಹೋಗೋಣ. ಈಗ ಮುಂದೋಗಿ ಲೆಫ್ಟ್ ತಗೊಂಡು ಲೆಫ್ಟ್ ಹೊಡಿಬೇಕು. ಆಯ್ತಾಯ್ತು. ನಾವು ಕೇಳಿರೋ ಮಟ್ಟಿಗೆ ಇಲ್ಲಿ ಜಾತ್ರೆಗಳೆಲ್ಲ ಆಗುತ್ತಂತೆ. ಅದರಿಂದ ಮುಡಿ ಸೇವೆ, ಸ್ನಾನದ ಮನೆ ಈ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಅವೇನೆ. ಮುಡಿ ಸೇವೆ, ಸ್ನಾನದ ಮನೆ, ಶೌಚಾಲಯ ಇವೆಲ್ಲ ಇಲ್ಲಿದೆ. ಬೆಟ್ಟ ಹತ್ತೋ ಕಾರ್ಯಕ್ರಮ ಇವಾಗಿನಿಂದ ಶುರು. ಗಣೇಶನಿಗೆ ಕೈ ಮುಗಿದು ಹೊರಡೋಣ ಬೆಟ್ಟ ಹತ್ತೋದಕ್ಕೆ, ಬನ್ನಿ. ಜೈ ರೇವಣಸಿದ್ದೇಶ್ವರ. ಬೆಟ್ಟದ ಮೇಲೆ ಈ ರೋಡಿಂದ ಹೋಗಬೇಕು. ಸರಿ, ಹೊರಡೋಣ ಬನ್ನಿ. ಅಲ್ಲಿ 3 ಗಂಟೆಗೆ ಕ್ಲೋಸು ಗೇಟು. 3:05 ನಾವು ಬಂದಾಗ. ಬಟ್ ಆ ಯಪ್ಪ ಇಲ್ಲ, ಒಳಗಡೆಗೆ ಬಿಡಲ್ಲ, ಟೈಮ್ ಆಗಿಬಿಡುತ್ತೆ, ನೀವು ಬರೋಲ್ಲ, ಬೇಗ ಫೋಟೋ ತಗೊಂಡು ನಿಂತ್ಕೊಬಿಡ್ತೀರಾ ಅಂತ ಹೇಳಿದ್ರು. ಆದರೂ ನಾವಿಲ್ಲ, ಬೇಗ ಬಂದ್ಬಿಡ್ತೀವಿ ಅಂತ ಅಂದು. ಬೆಂಗಳೂರು ಅಂದಿದ್ರೆ ಗ್ಯಾರಂಟಿ ಅವ್ರು ಬಿಡ್ತಿರ್ಲಿಲ್ಲ. ನಾವೇ ಇಲ್ಲೇ ಪಕ್ಕ ಲೋಕಲ್ ರಾಮನಗರದವ್ರೆ, ಇಲ್ಲ ಚನ್ನಪಣ್ಣದವ್ರು ನಾವು ಅಂತ ಹೇಳಿದ್ವಿ. ಸೊ ಆಯಿತು, ಬೇಗ ಬಂದುಬಿಡಿ, ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡಿ ಅಂತ ಬಿಟ್ಟಿದ್ದಾರೆ. ಸೊ ಆದ್ದರಿಂದ ಹೊರಟಿದ್ದೀವಿ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನೋಡಿ ರೋಡ್ ಹೇಗಿದೆ ಅಂತ. ಬಂಡೆ ಮೇಲೆಲ್ಲ ಕಂಬಿಗಳು ಹಾಕಿ ಸೇಫ್ಟಿ ಮಾಡಿದ್ದಾರೆ ಜನಗಳಿಗೆ. ಬೆಂಗಳೂರು ಟ್ರಾಫಿಕ್ ನೋಡಿ 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 ಈ ಥರ ವ್ಯೂಸ್ ಬಂದರೆ ಏನೋ ಒಂಥರ ಖುಷಿ, ಏನೋ ಸಿಕ್ತಂಗೆ ಅನ್ನಿಸ್ತದೆ. ನೋಡಿ ಚೆನ್ನಾಗಿದೆ ಲೊಕೇಶನ್ನು, ಸುತ್ತ ನೋಡಿ ಹೇಗಿದೆ. ಇದ್ರ ಜಾಲರಿ ಯಾಕೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ಏಕೆಂದರೆ ಕಾಡು ಪ್ರಾಣಿಗಳಿವೆ, ಕರಡಿ ಇವೆ, ಸೊ ಜಾಸ್ತಿ ಮಂಗಗಳಿವೆ. ಸೊ ಅದರಿಂದ ಎಲ್ಲ ಸೇಫ್ಟಿ ಮಾಡಿದ್ದಾರೆ. ಮೆಟ್ಟಿಲುಗಳು ಜಾರ್ತಾ ಇದೆ, ಅಂದರೆ ಇದೇನು ಮೆಟ್ಲಿಲ್ಲ, ಜಾಸ್ತಿ ಬಂಡೆ ಇದೆ, ಅದರಿಂದ ಜಾರ್ತಾ ಇದೆ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ನಾವು ಅಷ್ಟೇ. ನಮ್ಮ ಶಿವ ಅಂತೂ 10 ವರ್ಷ ಸುಸ್ತಾಗ್ತದೆ. ಅಲ್ಲಿ ನೋಡಿ ಪ್ರಾಣಿಯ ಪಕ್ಷಿಗಳಿವೆ ಒಂದೆರಡು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಸೊ ಬೆಟ್ಟ ಮಾತ್ರ ಸೂಪರ್ ಆಗಿದೆ. ಇಲ್ಲ ಮೇಲೆ ಹತ್ತ ತಕ್ಷಣ ಫುಲ್ಲು ಗಾಳಿ ಬೀಸ್ತಾ ಇದೆ. ಸೊ ಅದರಿಂದ ರೆಕಾರ್ಡ್ ಆಫ್ ಮಾಡಿದ್ದೀವಿ, ಆಮೇಲೆ ರೆಕಾರ್ಡಿಂಗ್ ಮಾಡ್ಕೊಳ್ತೀವಿ ಮಾತಾಡೋದು. ಬಟ್ ಈ ರೆಕಾರ್ಡ್ನೆಲ್ಲ ಕೇಳ್ಸೋಕ್ಕಾಗಲ್ಲ, ಯಾಕೆಂದರೆ ಈಗ ಗಾಳಿ ಬೀಸ್ತಾ ಇದೆ. ಸೊ ಅದರಿಂದ ನೋಡಿ ಮೆಟ್ಲುಗಳು ನೋಡಿ ಎಷ್ಟು ಚಿಕ್ಕದಾಗಿದೆ. ಇದನ್ನು ಹತ್ತಬೇಕಾದ್ರೂ ಸ್ವಲ್ಪ ಹುಷಾರಾಗಿ ಹತ್ತಬೇಕಷ್ಟೇ. ಆ ಮಕ್ಳುಗಳು ಕರ್ಕೊಂಬಂದಾಗಲೂ ಅಷ್ಟೇ ಹುಷಾರಾಗಿ ಹತ್ತಬೇಕು. ಸ್ವಲ್ಪ ಚಿಕ್ಕ ಮೆಟ್ಲಿರೋದ್ರಿಂದ ಸ್ವಲ್ಪ ಸ್ಕಿಡ್ ಆಗೋದು ಜಾಸ್ತಿ ಇರ್ತದೆ. ನೋಡಿ ಈ ಕಂಬಿಗಳು ಮಾತ್ರನೇ ಇದೆ, ಈ ಕಂಬಿಗಳನ್ನ ಇಟ್ಕೊಂಡು ಹತ್ಬೇಕು ನಾವು. ಸೊ ಅದರಿಂದ ಸ್ವಲ್ಪ ಹುಷಾರಾಗಿ ಹತ್ತಬೇಕು. ನಮ್ಮ ಶಿವ ಗಾಡಿ ಓಡಿಸಿ ಕಳ್ಬಿದ್ದಾಗವನೆ. ಸೊ ಬೆಟ್ಟ ಹತ್ತಕ್ಕೆ ಆಯ್ತಾ ಇಲ್ಲ, ಆದರೂ ಕಷ್ಟ ಬಿದ್ದು ಹತ್ತುತ್ತಾ ಇದ್ದಾನೆ ಪಾಪ. ಬನ್ನಿ ನಾವು ಒಂದು ಸ್ವಲ್ಪ ಹೋಗಿ ಎಂಕರೇಜ್ ಮಾಡೋಣ, ಅತಿ ಸಣ್ಣ ಮೇಲ್ಗೆ. ಇಂಡಿಯಲ್ಲಿ ಅಳಿದ ಪ್ರೇಮ ಕತೆ ಇಲ್ಲೂ ಬಿಟ್ಟಿಲ್ಲ ನಮ್ಮ ಜನಗಳು. ಎಲ್ಲ ಕಡೆ ಲವ್ ಲೆಟ್ರ್ಗಳು ಬರ್ತಿಕ್ಕಿದ್ದಾರೆ, BR ಅಂತೆ. ಸದ್ಯಕ್ಕೆ ನಾವು BR ಅಂತ ಯಾರೂ ಇಲ್ಲ ಬಿಡಿ. ಬನ್ನಿ ಮುಂದೆ ಹೋಗೋಣ. ಹೇಳಬೇಕು ಅಂದರೆ ನಾನು ಕಳ್ಬಿದ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಾ ಇದೆ. ಬಟ್ ಗಾಳಿ ಜಾಸ್ತಿ ಬೀಸ್ತಾ ಇದೆ. ಫೋನ್ ಇಟ್ಕೊಳ್ಳೋಕ್ಕೂ ವಿಡಿಯೋ ಮಾಡೋದಕ್ಕೂ ಕಷ್ಟ ಆಗ್ತಾಯಿದೆ. ಅಂತೂ ಬೆಟ್ಟ ರೀಚ್ ಆಗಿದ್ದೀವಿ. ಇವಾಗ ಮೇಲ್ಗಡೆ ಬಂದಿದ್ದೀವಿ. ಮೇಲ್ಗಡೆ ಬಂದ ತಕ್ಷಣ ಇಲ್ಲಿ ರೇವಣಸಿದ್ದೇಶ್ವರ ಗದ್ದುಗೆ ಕಾಣಿಸ್ತಾ ಇದೆ. ಬನ್ನಿ ನೋಡಿ, ಇದೆ ವ್ಯೂ ಮಾತ್ರ ಸೂಪರಾಗಿದೆ. ನಮ್ಮ ಹುಡುಗ ಸುಸ್ತಾಗ್ಬಿಟ್ಟು ಫುಲ್ಲು ಬೆವ್ರು ಕಿತ್ಕೊ ಬರ್ತಾ ಇದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನೋಡೋಣ ಇವಾಗ ಹೇಗಿದೆ ನೋಡಿ. ಸ್ವಲ್ಪ ಕ್ಯಾಮ್ರಾ ಅಷ್ಟಾಗಿ ಕ್ಲಾರಿಟಿ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ, ಮುಂದೆ ನೋಡೋಣ, ಟ್ರೈ ಮಾಡೋಣ. ಒಂದು ಒಳ್ಳೆ ಫೋನ್ ತೊಗೊಳೋದಕ್ಕೆ, ಒಂದು ಒಳ್ಳೆ ಕ್ಯಾಮ್ರಾ ಇರೋದು ತಗೊಳ್ಳೋಕ್ಕೆ. ಇಲ್ಲೂ ಕೂಡ ಲವ್ ಸ್ಟೋರಿಗಳಿವೆ. SA ಅಂತೆ. ಸದ್ಯಕ್ಕೆ SA ಅಂತಲೂ ಯಾರೂ ಇಲ್ಲ ನಮಗೆ ಬಿಡಿ, ಒಳ್ಳೆಯದಾಯಿತು. ನೋಡಿ ಈ ಥರ ಬೆಟ್ಟದ ಮೇಲೆಲ್ಲ ಬರೆದಿದ್ದಾರೆ. ಇದು ಬೆಟ್ಟದ ಕೆಳಗಡೆ ಇರೋದು. ಏನೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇದ್ರ ಪಕ್ಕನೇ ಪ್ರಸಾದ ನಿಲಯ ಇದೆ. ಬಟ್ ಪ್ರಸಾದ ನಿಲಯಕ್ಕೆ ನಾವು ಹೋಗಲಿಲ್ಲ, ಯಾಕೆಂದರೆ ಆಲ್ರೆಡಿ ಹೋಟೆಲಲ್ಲಿ ತಿನ್ಕೊ ಬಂದಿದ್ವಲ್ಲ. ಸೊ ಅದರಿಂದ ಅಲ್ಲಿ ಎಲ್ಲ ಹೋಗಿಲ್ಲ ನಾವು. ಇನ್ನು ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಬೇಗ ಬಂದಿದ್ವಿ. 3 ಗಂಟೆ ಲಾಸ್ಟ್ ಅಂತ ಹೇಳಿದ್ರಲ್ಲ ಬೇರೆ, ಅದರಿಂದ ಬೇಗ ಬಂದ್ವಿ. ಡೈರೆಕ್ಟು ಬೆಟ್ಟಕ್ಕೆ ಹತ್ಬಿಟ್ವಿ. ಗಾಡಿ ಪಾರ್ಕ್ ಮಾಡಿದ ತಕ್ಷಣವೇ ಮೇಲ್ಗಡೆ ಬಂದ್ಬಿಟ್ವಿ. ನೋಡಿ ಇದು ನಾವು ಎಂಟ್ರೆನ್ಸಾಗಿ ಬಂದ್ವಲ್ಲ, ಆ ಬೆಟ್ಟ ಇದು. ಎಂಟ್ರೆನ್ಸಲ್ಲಿ ದೊಡ್ಡ ಬಂಡೆ ಕಾಣಿಸ್ತಿತ್ತಲ್ಲ, ಅದೇ ಬಂಡೆ ಅದು. ಇಲ್ಲಿ ಪಕ್ಕ ಯಾವುದೋ ಊರುಗಳಿವೆ, ಆ ಊರ ಹೆಸರುಗಳು ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ. ಸೊ ನೋಡಿ ಅಲ್ಲೊಂದು ಹಳ್ಳಿ ಇದೆ.
ಏನೋ ಒಂದು ಮನೆ ಥರ ಇದೆ, ಯಾವುದೋ ಫ್ಯಾಕ್ಟ್ರಿ ಥರನೋ ಗೊತ್ತಿಲ್ಲ. ಇದು ರೈಟ್ ಸೈಡಲ್ಲಿರೋದು ಒಂದು ಗದ್ದಿಗೆ, ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಇಲ್ಲಿ ಬೆಟ್ಟದ ಕೆಳಗಡೆ ಇಳಿದೇ ನಡ್ಕೊಂಡು ಹೋಗ್ಬೇಕು. ಬೆಟ್ಟದ ಮೇಕತ್ತಿ ಸ್ವಲ್ಪ ಕೆಳಗಡೆ ಇಳಿದ್ರೆ ಒಂದು 10 ಅಡಿ ಒಳಗಡೆ ಇಳಿದ್ರೆ ರೇವಣ ಸಿದ್ದೇಶ್ವರ ಟೆಂಪಲ್ ಇರೋದು. ಇದು ಅಲ್ಲಿರೋ ಕೊಳ ನೋಡಿ, ಕೊಳ ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಚೆನ್ನಾಗಿದೆ ನೀರು. ನಮ್ಮ BBMP ನೋಡಿದ್ರೆ ಇಲ್ಲಿಗೂ ಬೇಕಾದ್ರೆ ಮೋದಿ ಕಲೆಕ್ಷನ್ ಕೊಟ್ಬಿಡ್ತಾರೆ ಮಾತ್ರ. ತುಂಬ ಗಾಳಿ ಬೀಸಿದೆ, ಇಳಿಯೋದಕ್ಕೂ ಕಷ್ಟ, ಅದಕ್ಕೆ ಕಂಬಿ ಹಿಡ್ಕೊಂಡು ಇಳಿತಾ ಇದ್ದೀವಿ. ಸೊ ಈ ಒಳಗಡೆ ಇಳಿಯೋಕ್ಕೂ ಒಂದು ಸ್ವಲ್ಪ ಭಯ ಆಗ್ತದೆ, ಯಾಕೆಂದರೆ ಅಷ್ಟು ಗಾಳಿ ಬೀಸ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಇಳಿದು ದೇವ್ರನ್ನ ಹೋಗಿ ನೋಡೋಣ. ಇಲ್ಲಿ ಹೋದರೆ ಒಳಗಡೆ ಕೊಳ, ಈ ಕಡೆಗೆ ಹೋದರೆ ದೇವಸ್ಥಾನಕ್ಕೆ ಹೋಗ್ಬೋದು. ಹುಡುಗರು ಸಂದಿಲೂ ಬಿಟ್ಟಿಲ್ಲ, ಅಲ್ಲೂ ಕೂಡ BR ಅಂತ ಬರೆದಿದ್ದಾರೆ ಲವ್ ಸಿಂಬಲ್ ಹಾಕಿ. ದೇವಸ್ಥಾನ ರೀಚ್ ಆಗಿದ್ದೀವಿ. ಇದೇ ದೇವಸ್ಥಾನ, ಇಲ್ಲಿ ಒಳಗಡೆ ಇದೆ ನೋಡಿ, ಈ ಕಡೆ ಇಲ್ಲಿ ಒಳಗಡೆ ಹೋಗಬೇಕು ದೇವಸ್ಥಾನಕ್ಕೆ. ಅಲ್ಲಿ ಬಾಗಿಲು ಕಾಣಿಸ್ತಿದೆ ಅಲ್ಲ, ಅದನ್ನೇ. ಬಟ್ ಏನೋ ದೇವಸ್ಥಾನ ಕ್ಲೋಸ್ ಆಗಿರುವಂಗಿದೆ ಅನಿಸುತ್ತೆ. ನೋಡೋಣ, ಟ್ರೈ ಮಾಡೋಣ, ಪೂಜಾರಿ ಇದ್ದರೆ ಕೇಳೋಣ ಕ್ಲೋಸ್ ಆಗಿದೆಯಲ್ವಾ ಅಂತ. ಓಪನ್ ಇದ್ದರೆ ಒಳಗಡೆ ಹೋಗೋಣ. ಇಲ್ಲಿ ಒಳಗಡೆ ಫೋಟೋ ವಿಡಿಯೋ ಅಲೋ ಇಲ್ಲ, ಸೊ ಆಫ್ ಮಾಡೋಣ. ದೇವ್ರ ದರ್ಶನ ಚೆನ್ನಾಗಾಯಿತು. ಬಂಡೆಲೇ ದೇವ್ರ ಮೂಡಿದೆ, ಚೆನ್ನಾಗಿತ್ತು. ಬಟ್ ವಿಡಿಯೋ ಫೋಟೋ ಎಲ್ಲ ತೆಗಿಬಾರ್ದು ಅಂತ ಬೋರ್ಡು ಹಾಕಿದರೆ, ಒಳಗಡೆನೂ ಬಿಟ್ಟಿಲ್ಲ. ಸೊ ಅದರಿಂದ ವಿಡಿಯೋ ಫೋಟೋ ಏನೂ ಮಾಡೋಕ್ಕೆ ಹೋಗಿಲ್ಲ. ಬನ್ನಿ, ವಿಭೂತಿ ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ನಮ್ಮ ಮುಂದಿನ ಜರ್ನಿ ರಿಟರ್ನ್ ಇರೋದು ನೋಡೋಣ. ಬೆಟ್ಟ ಗುಡ್ಡಗಳ ಸುತ್ತ ನೋಡೋಣ. ಇದು ಟೆಂಪಲ್ ಆಪೋಸಿಟ್ ಇರೋ ವ್ಯೂ, ಅಂದರೆ ಕೆಳಗಡೆ ಬೆಟ್ಟದಿಂದ 10 ಅಡಿ ಕೆಳಗಡೆ ಇಳಿದಿದ್ದೀವಲ್ಲ, ಆ ವ್ಯೂಸ್ ಇದು ಒಂಥರ ಚೆನ್ನಾಗಿದೆ. ಅಂದರೆ ಬೆಟ್ಟದ ಮೇಲಿಂದ ಇಳಿದು ದೇವಸ್ಥಾನಕ್ಕೆ ಕೆಳಗಡೆ ಬರಬೇಕು. ಒಂದು 10 ಅಡಿ, ಒಂದು 15 ಅಡಿ ಒಳಗಡೆ ಕೆಳಗಡೆ ಅಂತ ಅನಿಸುತ್ತೆ. ಇದು ಮೆಟ್ಲು ಅಲ್ಲಿಗೆ ಬರೋದಕ್ಕೂ, ಮೇಲೆ ಕತ್ತೋದಕ್ಕೂ, ಇಳಿಯೋದಕ್ಕೂ ಇದನ್ನೇ. ಇಲ್ಲೂ ಅಷ್ಟೇ ಕಂಬಿಗಳು ಹಾಕಿದ್ದಾರೆ. ಅದು ಒಂದೊಂದು ಕಡೆ ಭಯ ಆಗುತ್ತೆ, ಯಾಕೆಂದರೆ ಗಾಳಿ ಜಾಸ್ತಿ ಬೀಸುತ್ತೆ. ಗಾಳಿ ಬೀಸಿದಾಗ ಕಂಬಿಗಳು ಹಿಡ್ಕೊಂಡಿದ್ರು ಭಯ ಆಗುತ್ತೆ, ಯಾಕೆ ತುಂಬ ತೂರಾಡಿಸ್ತಾ ಇರುತ್ತೆ, ಅಷ್ಟು ಗಾಳಿ ಬೀಸ್ತಾ ಇರುತ್ತೆ. ಇದು ಪ್ರಸಾದ, ಅವ್ನು ಬಂದಿಲ್ವಲ್ಲ ದೇವಸ್ಥಾನಕ್ಕೆ, ಅದಕ್ಕೆ ಅವ್ನು ಪ್ರಸಾದ ತೊಗೊಂಡಿದ್ದೀನಿ, 100 ರೂಪಾಯಿ. ಕೆಳಗಡೆ ದೇವಸ್ಥಾನಗಳಿವೆ, ಅಲ್ಲಿ ಹೋಗೋಣ ಆಮೇಲೆ. ಈಗ ಸದ್ಯಕ್ಕೆ ಬೆಟ್ಟದ ಮೇಲಿರೋ ವ್ಯೂಸ್ ನೋಡಿಕೊಂಡು ಆಮೇಲೆ ಕೆಳಗಡೆ ಹೋಗೋಣ. ಅಲ್ಲೂ 4:15 ಒಳಗಡೆ ಬರಬೇಕು ಅಂತ ಹೇಳಿದ್ದಾರೆ. ಸೊ ಹೋಗೋಣ, 4:15 ಒಳಗಡೆ ಕೆಳಗಡೆಗೆ ಹೋಗೋಣ. ಕೆಳಗಡೆನೂ ದೇವಸ್ಥಾನಗಳಿವೆ, ಆಮೇಲೆ ಹೋಗೋಣ. ಓಕೆನಾ? ದೇವಸ್ಥಾನದ ಗಂಟೆಯ ಕಂಬದಲ್ಲಿ ಒಂದು ಯಾರೋ ಕವನ ಟೈಪ್ ಬರೆದಿದ್ದಾರೆ, ನೋಡೋಣ, ಓದೋಣ. ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನು ಮತ್ತು ಅತ್ಯಂತ ಕೆಟ್ಟ ಸಮಯದಲ್ಲಿ ನಮ್ಮ ಕೈ ಹಿಡಿದವರನ್ನು ಯಾವತ್ತೂ ಮರೆಯಬಾರದು. ಹೌದು, ನಿಜ, ಅದು 100% ಕರೆಕ್ಟ್. ಹೇಳಬೇಕು ಅಂದರೆ ಇವಾಗಿನ ಕಾಲದಲ್ಲಿ ಮನುಷ್ಯತ್ವ, ಪ್ರೀತಿ, ಸ್ನೇಹ, ವಿಶ್ವಾಸ ಅನ್ನೋದೆಲ್ಲ ಏನೂ ಇಲ್ಲ. ಏಕೆಂದರೆ ಎಲ್ಲ ಅನುಭವಿಸಿ ಬಿಟ್ಬಿಟ್ಟಿದ್ದೀವಿ. ಎಲ್ಲ ಒಂದು ಕಾಲ್ಪನಿಕ, ಏನೋ ಇವತ್ತಿದ್ದೀವಿ, ನಾಳೆ ಹೋಗ್ತೀವಿ, ದೂರ ಆಯ್ತೀವಿ, ಅಷ್ಟೇ ಇವಾಗ ಜೀವನ ಆಗ್ಬಿಟ್ಟೈತೆ. ಇವಾಗಿನ ಬ್ಯುಸಿಯೆಸ್ಟ್ ಲೈಫು, ಫಾಸ್ಟೆಸ್ಟು ಸಂಬಂಧಗಳು, ಅಂದರೆ ಹಿಂಗೆ ಹೋಗಿ ಹಿಂಗೆ ಬರ್ತವೆ ಸಂಬಂಧಗಳು, ಆ ಥರ ಇವಾಗಿನ ಲೈಫ್ಗಳು. ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಅನುಭವಿಸ್ಬೇಕಾಗುತ್ತೆ. ಪಾಪ ಯಾರೋ ತುಂಬ ನೋವು ಅನುಭವಿಸಿರೋರು ಬರೆದಿರ್ತಾರೆ. ಸೊ ಅದಕ್ಕೆಲ್ಲ ನಾವು ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ಒಂದು ಸ್ನೇಹಿತರೆ, ಯಾರೋ ತುಂಬ ಹಚ್ಕೊಂಡಿರ್ತೀವಿ, ಅವರೇ ಜಾಸ್ತಿ ನೋವು ಕೊಡೋದು. ಹಾಗೆ ಅವ್ರು ನೋವು ಕೊಡ್ತಾವ್ರೆ ಅಂತ ನಾವು ಯಾವತ್ತೂ ಅವ್ರು ಬಿಟ್ಟು ಹೋಗ್ಬಾರ್ದು. ಏನೋ ಒಂದು ತಪ್ಪು ಆಯ್ತವೆ, ಒಂದು ಮಾತುಕತೆ ಬರ್ತವೆ, ಅಥವಾ ಏನೋ ಒಂದು ಮಾತು ಬರ್ತವೆ, ಹೋಯ್ತವೆ, ಅನುಸರಿಸ್ಕೊಂಡು ಜೊತೆಲಿರಬೇಕೆ ಹೊರತು ಬಿಟ್ಟು ನೀನು ಬೇಡ ಅನ್ಕೊ ಹೋಗೋದು ತಪ್ಪಾಗುತ್ತೆ. ಏಕೆಂದರೆ ತುಂಬ ಹಚ್ಕೊಂಡಿರ್ತಾರೆ, ತುಂಬ ನೋವು ತಿಂದಿರ್ತಾರೆ, ಏನೋ ನಿಮ್ಮಲ್ಲಿ ಏನೋ ಹೊಸತನ ನೋಡಿರ್ತಾರೆ, ಏನೋ ಒಂದು ತಾಯಿ ಪ್ರೀತಿ ಆಗಿರ್ಬೋದು, ಇಲ್ಲ ಇನ್ನೇನೋ ಒಂದು ಆಗಿರ್ಬೋದು, ನೋಡಿರ್ತಾರೆ. ಸೊ ಅದರಿಂದ ನಿಮ್ಮ ಬಿಟ್ಟು ಹೋಗದೆ ಇರೋಕ್ಕೆ ಬೇಡ ಅಂತ ಅಂದ್ಕೊಂಡಿರ್ತಾರೆ. ಅದನ್ನೆಲ್ಲ ನಾವು ಆ ಫೀಲಿಂಗ್ಸ್ಗೆ ಬೆಲೆ ಕೊಟ್ಟು ಜೊತೆಲಿರಬೇಕೆ ಹೊರತು ಯಾವತ್ತೂ ದೂರ ಆಗಬಾರ್ದು. ಫ್ರೆಂಡ್ಶಿಪ್ ಅಂದರೆ ಫಸ್ಟ್ ಆಫ್ ಆಲು ಕಷ್ಟ ಬಂತು ಅಂತ ಬಿಟ್ಟು ಹೋಗಬಾರ್ದು. ಯಾವತ್ತೂ ಆಗಲಿ, ಕಷ್ಟನೇ ಆಗಲಿ ಸುಖನೇ ಆಗಲಿ, ಬಾರ ನಾನು ನಿನ್ನ ಜೊತೆ ಇದ್ದೀನಿ ಕಣೋ, ಇಲ್ಲ ನಿನ್ನ ಬೆನ್ನಿಂದ ನಾನು ಇದ್ದೀನಿ ಬೊಮ್ಮ, ಅದು ಒಂದು ಮಾತು
ಯಾರ ಮನಸ್ಸು ನೋಯಿಸೋಕ್ಕೂ ನಾವು ಇಷ್ಟಪಡಲ್ಲ. ಸೊ ಇದು ನಿಮ್ಗೆ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನಮಗಾಗಿರೋ ಮನಸ್ಸಾಗಿರೋ ನೋವು ಹೇಳ್ಕೊತಾ ಇದ್ದೀವಿ ಹೊರತು ಇಲ್ಲಿ ಯಾರ ಮನಸ್ಸು ನೋಯಿಸ್ಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಸೊ ಬನ್ನಿ, ಇದು ಇಲ್ಲಿಗೆ ಬಿಟ್ಬಿಟ್ಟು ಈಗ ನಮ್ಮ ಮುಂದಿನ ವಿಡಿಯೋ ಕಡೆ ಗಮನ ಕೊಡೋಣ. ನೋಡಿ ಹೇಗಿದೆ ವಿಡಿಯೋ, ವ್ಯೂಸ್ ಹೇಗಿದೆ. ಈಗ ವ್ಯೂಸ್ ಹೇಗಿದೆ ನೋಡಿ ನೀವೇನು. ಟೈಮ್ ಆಗಿದೆ 4:15 ವರ್ಷದಲ್ಲಿ ಕೆಳಗಡೆ ಬರಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನೇನು ಆಲ್ರೆಡಿ ಟೈಮ್ ಆಗ್ತಾಯಿದೆ. ಬನ್ನಿ ಕೆಳಗಡೆ ಹೋಗೋಣ. ಕೆಳಗಡೆನೂ ಸ್ವಲ್ಪ ದೇವಸ್ಥಾನಗಳಿವೆ, ಅಲ್ಲಿ ವೀಡಿಯೋ ಮಾಡೋಕೆ ಬಿಡ್ತಾರೋ ಗೊತ್ತಿಲ್ಲ. ಒಂದು ಸಲ ಟ್ರೈ ಮಾಡೋಣ, ಹೋಗೋಣ ಕೆಳಗಡೆ ಇಳಿಯೋಣ. ಕೆಳಗಡೆ ಇಳಿಬೇಕಾದ್ರೂ ಹುಷಾರಾಗಿ ಇಳಿಬೇಕು, ಯಾಕೆಂದರೆ ಜಾರಿದ್ರೆ ನಾವು ಯಾರ ಕೈಗೂ ಸಿಗದೇನೆ ಮೇಲ್ಗಡೆ ಶಿವನ ಪಾದಕ್ಕೆ ಸೇರ್ಕೊಂಡಿರ್ತೀವಿ. ಯಾಕೆಂದರೆ ಕಂಬಿಗಳು ನೋಡಿ ಈ ಥರ ಕಂಬಿಗಳು ಹಾಕಿದ್ದಾರೆ ಹೊರತು ನಾವು ಬಿದ್ದರೂ ಇಲ್ಲಿ ಕಂಬಿ ಒಳಗಡೆ ಇರ್ತೀವಿ ಅನ್ನೋ ಭರವಸೆ ಇಲ್ಲ, ಕೆಳಗಡೆ ಇರ್ತೀವಿ. ಆಮೇಲೆ ಒಬ್ಬೊಬ್ಬರೇ ಬಂದಿದ್ದೀವಿ, ಇಬ್ಬಿಬ್ಬರೇ ಬಂದಿದ್ದೀವಿ. ಆಮೇಲೆ ಇಡೀ ಫ್ಯಾಮಿಲಿಯವರೆಲ್ಲ ಬರ್ಬೇಕಾಯ್ತದೆ ನಮ್ಗೆ ಕರ್ಕೊಂಡು ಹೋಗೋಕ್ಕೆ. ನೋಡಿ ಈ ಕಂಬಿಗಳು ಹಿಡ್ಕೊಂಡು ಮೇಲಕ್ಕೆ ನಿಧಾನಕ್ಕೆ ಇಳಿಯೋಣ. ಬನ್ನಿ ಆದಷ್ಟು ಬೇಗ ಕೆಳಗಡೆ ಹೋಗಿ ತಲುಪೋಣ. ನೋಡಿ ಅಲ್ಲಿ ಮೇಲ್ಗಡೆ ಗದ್ದಿಗೆ ಐತಲ್ಲ ಆ ಜಾಗ ಅದು. ಈಗ ನಾವು ಹಿಂಗೆ ಕೆಳಗಡೆ ಡೌನ್ ಬರ್ತಾಯಿದ್ದೀವಿ. ಸ್ವಲ್ಪ ಫಾರೆಸ್ಟ್ ಏರಿಯಾ ಥರ ಇದೆ. ಇಲ್ಲಿ ಬೇರೆ ಮುಂದೆಗಡೆ ಮೊದಲಾಗೇ ಕರಡಿ ಇವೆ, ಎಚ್ಚರಿಕೆ ಅಂತ ಬೇರೆ ಬೋರ್ಡ್ ಹಾಕ್ತಿದ್ರು. ಸೊ ಅದರಿಂದ ಮತ್ತು ಫಾರೆಸ್ಟ್ ಏರಿಯಾದಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಕೆಳಗಡೆ ಕಾದಂಗೆ ಬೆಟ್ಟದ ಕೆಳಗಡೆ ಹೋಗೋಣ. ಇದು ನೋಡಿ ಮರಳು, ಅದು ಮಣ್ಣು ಥರ ಕಾಣಿಸ್ತಾ ಇದೆ. ಇದು ಬೆಟ್ಟದ ಮೇಲೆ ಈ ಗುಡ್ಡಗಳಿಂದ ಕುಸ್ತಿರೋ ಮರಳು ಅದು. ಮನೆ ಕಟ್ಟಾಕೆ ಒಳ್ಳೆ ಚೆನ್ನಾಗಿದೆ, ಬಟ್ ಎತ್ಕೊಳ್ಳೋಕೆ ಬಿಡೋಲ್ಲ ಬಿಡಿ ನಿಮಗೆ. ಅದು ಮಣ್ಣು ಥರ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಅಷ್ಟೇ, ಅದು ಮರಳು ನೋಡಿದ್ರೆ. ಆದಷ್ಟು ಜೂಮ್ ಮಾಡ್ತೀನಿ ವೀಡಿಯೋಗಳ ನೋಡಿ, ಬಟ್ ಅದು ಜೂಮ್ ಮಾಡಿದ್ರೆ ವೀಡಿಯೋ ಕ್ಲಾರಿಟಿ ಕಾಣಲ್ಲ. ಅದಕ್ಕೋಸ್ಕರ ಅಷ್ಟಾಗಿ ಮಾಡೋಕ್ಕೋಗಲ್ಲ, ಚೆನ್ನಾಗಿ ವ್ಯೂ ಬರಲಿ ಅನ್ನೋ ಉದ್ದೇಶ ಅಷ್ಟೇ. ನೋಡಿ ಇದು ಕೆಳಗಡೆ ಮಧ್ಯದಲ್ಲಿ ಬರ್ತಾ ಸಿಗೋ ವ್ಯೂಸ್. ಓಹೋ, ಇನ್ನೂ ಜೋಡಿ ಹಕ್ಕಿಗಳಿಲ್ಲ ಇವೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೆ ಮೋಸ ಮಾಡಿದ್ದೆ? ಇದು ಮೇಲ್ಗಡೆ ಬೆಟ್ಟದಿಂದ ಬರೋ ನೀರು ನೋಡಿ, ಅಲ್ಲಿ ಮೇಲ್ಗಡೆ ಇದೆಯಲ್ಲ ಅಲ್ಲಿಂದ ಬರೋ ನೀರು ಇಲ್ಲಿಂದ ಇಲ್ಲಿ ಕೆಳಗಡೆ ಬರುತ್ತೆ. ಇಲ್ಲೂ ಕೂಡ ಪ್ಲಾಸ್ಟಿಕ್ ಬಾಟ್ಲುಗಳು ಹಾಕಿ ಹಾಳು ಮಾಡಿದ್ದಾರೆ ನೋಡಿ, ಪ್ಲಾಸ್ಟಿಕ್ ಬಾಟಲ್ಗಳು. ಕರಡಿಗಳು ಇವೆ, ಎಚ್ಚರಿಕೆ. ಓಹೋ, ನಮ್ಮ ತಿಥಿ ಕಾಡು ನಾವೇ ಓದ್ಕೊಂಡಂಗೈತಲ್ಲಪ್ಪ. ನಮಗಿಂತ ದೊಡ್ಡ ಕರಡಿಗಳು ಯಾವಿಲ್ಲ, ಬಟ್ ಆದರೂ ಸ್ವಲ್ಪ ಭಯ ಕರಡಿಗಳು ಅಂದರೆ. ಏಕೆಂದರೆ ಕರಡಿಗಳ ಜೊತೆ ಯುದ್ಧ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲೂ ಬರ್ತಿದ್ದಾರೆ ಕರಡಿಗಳಿವೆ ಅಂತ. ಸೊ ಇಲ್ಲಿಂದ ಆದಷ್ಟು ಬೇಗ ಕೆಳಗಡೆ ಹೋಗೋಣ. ನಾವು ಈ ಜಾಗದಲ್ಲಿ ಜಾಸ್ತಿ ಇರೋದು ಬೇಡ, ಯಾಕೆಂದರೆ ಗುಹೆ ಥರ ಇವೆ, ಯಾವಾಗ ಬೇಕಾದರೂ ಈಚೆ ಬರ್ಬೋದು ಕರಡಿಗಳು. ಇದು ಪಕ್ಕದಲ್ಲಿ ಬಂದ್ವಲ್ಲ ಅದೇ ರೋಡು, ಬೆಟ್ಟ ಕಾಣಿಸ್ತಾ ಇತ್ತಲ್ಲ, ನಾವು ಗಾಡೀಲಿ ಬಂದ್ವಲ್ಲ ಅದೇ ರೋಡ್ ಇದು. ಇದೇ ರೋಡಿಂದ ಅಷ್ಟೇ ನಾವು ಬಂದು ಬೆಟ್ಟದ ಎಂಟ್ರೆನ್ಸಿಂದ ಮತ್ತು ಬೆಟ್ಟದ ಒಳಗಡೆಗೆ ಎಂಟ್ರಿ ಆಗಿರೋದು. ಇವು ಕೆಳಗಡೆ ದೇವಸ್ಥಾನ, ಬಟ್ ಇಲ್ಲೂ ವೀಡಿಯೋ ಮಾಡೋಕ್ಕೆ ಚಾನ್ಸ್ ಇಲ್ಲ. ಬಟ್ ಇವರೇನು ಬೋರ್ಡ್ ಹಾಕಿಲ್ಲ, ಅದರಿಂದ ವೀಡಿಯೋ ಮಾಡಿದ್ದೀನಿ. ಅದು ಬಟ್ ಅಷ್ಟಾಗಿ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಆಮೇಲೆ ವೀಡಿಯೋ ಮಾಡಬಾರ್ದು ಅಂತ ಅಂದರೆ. ಬಟ್ ಇವರೆಲ್ಲೂ ಬೋರ್ಡ್ ಹಾಕಿಲ್ಲ. ದೇವರೇ, ನಮ್ಮ ಮೇಡಮ್ ನಮಗೆ ಸಿಗಲಿ, ಅದೊಂದೇ ಸಾಕು, ಇನ್ನೇನು ಬೇಡ. ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನು ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ. ಜೊತೆಗೆ ನಮ್ಮ ಫ್ರೆಂಡ್ಗೆ ಸ್ವಲ್ಪ ಕೋಪ ಕಮ್ಮಿ ಆಗೋ ಥರ ಮಾಡು ಸಾಕು, ನೀನು ಕೇಳ್ಕೊಳ್ಳಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವೀರಭದ್ರೇಶ್ವರ ಟೆಂಪಲ್, ಇಲ್ಲೇ ಪಾರ್ವತಿ ದೇವಿನೂ ಇದ್ದಾರೆ. ಸೊ ಅಷ್ಟಾಗಿ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೋಸ್ಕರ ವೀಡಿಯೋ ಅಷ್ಟಾಗಿ ಮಾಡಿಲ್ಲ. ಇನ್ನು ದೇವಸ್ಥಾನದಿಂದ ಹೊರಗಡೆ ಬಂದರೆ ಈ ನಮ್ಮ ವಾನರ ಸೈನ್ಯ ಸಿಕ್ತು. ಸೊ ಇದ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ದೋ. ಹೇಳಬೇಕು ಅಂದರೆ ದೇವ್ರನ್ನ ಕೇಳ್ಕೊಳ್ಳೋಕ್ಕಿನ್ನ ಬೇಜಾನಿತ್ತು. ಬಟ್ ನಮ್ಮಲ್ಲಿಷ್ಟ ಕೇಳ್ಕೊಂಡ್ರೆ ದೇವರ ತಲೆ ಸುತ್ತಬಿಟ್ಟು ಬೆಟ್ಟದಿಂದ ಬಿದ್ದೋಗ್ಬಿಡ್ತಾರೆ. ಸೊ ಅದರಿಂದ ನಾವು ಜಾಸ್ತಿ ಕೇಳ್ಕೊಳ್ಳೋಕೆ ಹೋಗಿಲ್ಲ. ನಮ್ಮಮ್ಮರ ಅಂತ ನಮ್ಮ ಜೊತೆ ಇದ್ದಾರೆ ಸಾಕು ನನಗೆ. ಅದರಲ್ಲೂ ಏನೋ ಅದೇ ನಾವು ಹೇಳೋದ್ವಲ್ಲ, ಇವಾಗ ನಮ್ಮ ಫ್ರೆಂಡ್ಗೊಂದು ಸ್ವಲ್ಪ ಕೋಪ ಕಮ್ಮಿ ಮಾಡಪ್ಪ ಸಾಕು. ಇನ್ನೇನು ಆಲ್ರೆಡಿ 3 ಇಯರ್ಸ್ ಕಂಪ್ಲೀಟ್ ಆಯಿತು. 3 ವರ್ಷದಿಂದ ಒಂಟಿ ಪಯಣ ನಮ್ಮ ಒಂದು ಜರ್ನಿ ನಡೀತಾ ಐತೆ. ಅದೇನಾಗುತ್ತೋ ಲಾಸ್ಟಲ್ಲಿ ಗೊತ್ತಿಲ್ಲ, ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ.
ಬಟ್ ಏನೋ ಒಂದು ನಂಬಿಕೆಯಲ್ಲಿ ಕಾಯ್ತಾ ಇದ್ದೀವಿ. ನಂಬಿಕೆ ನಿಜ ಆದರೆ ಲಾಡು ಪ್ರಸಾದ, ಇಲ್ಲ ಅಂದರೆ ತಿಥಿ ಪ್ರಸಾದ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಸೊ ಇದು ಬೆಟ್ಟದಿಂದ ಈಚೆ ಕೆಳಗಡೆ ವ್ಯೂಸ್. ಇದು ಮೇಲ್ಗಡೆ ಇದು ಹೋಗ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ 3 ಗಂಟೆ ಕ್ಲೋಸ್ ಆಗಿರಲ್ಲ, ಅದಕ್ಕೋಸ್ಕರ ಬೇಗ ಒಳಗಡೆ ಹೋಗ್ತೀವಿ. ಇದು ಈಚೆ ಕಡೆ ಬಂದ ಮೇಲೆ ಮಾಡ್ತಾ ಇರೋ ವಿಡಿಯೋ. ಇದು ನಮ್ಮ ಮರುಹೆಜ್ಜೆಯ ಮೊದಲನೇ ವಿಡಿಯೋ, ಅಂದರೆ ಟ್ರಾವೆಲ್ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವಾದ ಮಾಡಿ ಮೇನು.